ನೋಡಿ ಈಗಷ್ಟೇ ಅಶ್ವಿನಿ ನನ್ನ ಫ್ರೆಂಡ್ 8:15 ಕರೆ ಮಾಡಿ ಮೆಟ್ರೋ ಸಮಸ್ಯೆ ಆಗಿದೆ, ಯಾವಾಗಪ್ಪ ಇದಕ್ಕೆ ಮುಕ್ತಿ ಅಂತ ಹೇಳ್ದ. ಅಷ್ಟೊತ್ತಿಗಾಗ್ಲೇ ಈಗ ಆ ಸುದ್ದಿ ಬಂದ್ ಆಗಿದೆ. ನಮ್ಮ ಮೆಟ್ರೋ ತಾಂತ್ರಿಕ ಸಮಸ್ಯೆಗಳಿಗಿಲ್ಲ ಶಾಶ್ವತ ಪರಿಹಾರ. ಇಂದು ಮತ್ತೆ 45 ನಿಮಿಷ ಮೆಟ್ರೋದಲ್ಲಿ ತಾಂತ್ರಿಕ ಸಮಸ್ಯೆ. ಯಶವಂತಪುರ ಟು ನಾಗಸಂದ್ರ ನಡುವೆ ಕೈಕೊಟ್ಟ ಮೆಟ್ರೋ. ವಿದ್ಯುತ್ ಪೂರೈಕೆ ಸಮಸ್ಯೆ ಹಿನ್ನೆಲೆಯಲ್ಲಿ ನಿಂತಲ್ಲೇ ನಿಂತ ಮೆಟ್ರೋ. ತಾಂತ್ರಿಕ ಸಮಸ್ಯೆಯಿಂದ 45 ನಿಮಿಷ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಮೆಟ್ರೋ ಸಮಸ್ಯೆಯಿಂದಾಗಿ ನೂರಾರು ಪ್ರಯಾಣಿಕರ ಪರದಾಟ. 45 ನಿಮಿಷಗಳ ಬಳಿಕ ಮೆಟ್ರೋ ಸಂಚಾರ ಪುನಾರಂಭ. ನೋಡಿ, ನೋಡೋರಿಗೆ, ಹೊರಗಡೆ ಇರೋರಿಗೆ ಇದೇನು 45 ನಿಮಿಷ ಅಲ್ವಾ, ಅದೇನು ಅಷ್ಟು ಕಾಯಕ್ಕಾಗಲ್ವಾ ಅಂತ ಅನಿಸ್ಬೋದು. ಆದ್ರೆ 5 ನಿಮಿಷ ಆಫೀಸಿಗೆ ಲೇಟ್ ಆಗೋದ್ರೆ ಆಗೋ ಕತೆ ಬೇರೆ ಆಯ್ತಾ. ಇನ್ ಟೈಮ್ಗೆ ಹೋಗ್ಬೇಕು. ಆ ಟೈಮಿಂಗ್ ನ ಮೆಟ್ರೋನ ಪ್ರಯಾಣಿಕರು ನಂಬ್ಕೊಂಡು ಕುತ್ಕೊಂಡಿರ್ತಾರೆ. ಆ ಟೈಮಿಗೆ ಉದಾಹರಣೆಗೆ ಈಗ 8:15 ಟ್ರೈನ್ಗೆ ಹೋಯ್ತು ಅಂತಂದ್ರೆ ನಾವು ಒಂದು 8:45 ಇಂಥ ಜಾಗಕ್ಕೆ ರೀಚ್ ಆಗ್ತೀವಿ, ಅಥವಾ 9 ಗಂಟೆಗೆ ನಮ್ಮ ಆಫೀಸಿಗೆ ರೀಚ್ ಆಗ್ತೀವಿ ಇನ್ ಟೈಮ್ಗೆ ಅನ್ನೋದಿರುತ್ತೆ. ಸೊ ಮುಕ್ಕಾಲು ಗಂಟೆ ಅಂದ್ರೆ ಅಲ್ಲಿಗೆ 8:15 ಬರಬೇಕಾಗಿರೋ ಮೆಟ್ರೋ ಸುಮಾರು 9:15 ಬರುತ್ತೆ ಅಂತಂದ್ರೆ, ಸೊ ಅಲ್ಲಿಗೆ ಅವರ ಆಫೀಸ್ ರೀಚ್ ಆಗೋದು ಅಲ್ಲಿಗೆ 9:45 ಆಗುತ್ತೆ ಅಥವಾ 9:15 ಆಗ್ಬಿಡುತ್ತೆ. ಸೊ ಅವಾಗೆಲ್ಲಿ 9 ಗಂಟೆಗೆ ಹೋಗ್ಬೇಕಾಗಿರೋ ಒಬ್ಬ ಎಂಪ್ಲಾಯಿ 9:15 ಹೋದ್ರೆ ಕತೆ ಏನು ನೋಡಿ. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಇದೆ. ಒಂದು ತಿಂಗಳಲ್ಲೇ 5 ಬಾರಿ, 1.5 ತಿಂಗಳಲ್ಲಿ 5 ಬಾರಿ ಕೆಟ್ಟು ನಿಂತಿದೆ ಈ ಮೆಟ್ರೋ. ಜೂನ್ 21 ನಾಗಸಂದ್ರದಲ್ಲಿ ಎಕ್ಸಿಟ್ ನಲ್ಲಿ ಅಗ್ನಿ ಅವಘಡ ಆಯಿತು. 23ಕ್ಕೆ ಕಬ್ಬನ್ ಪಾರ್ಕ್ ನಿಲ್ದಾಣದ ಬಳಿ ಒಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಇನ್ನು ಪರ್ಪಲ್ ಲೈನ್ ನಲ್ಲಿ ಮೆಟ್ರೋ ಡೋರ್ ಸಮಸ್ಯೆ ಆಯಿತು. ಅವತ್ತು ಕೂಡ ಜೂನ್ 24ಕ್ಕೆ, ಜುಲೈ 4ಕ್ಕೂ ಕೂಡ ರಾಜಾಜಿನಗರದ ಬಳಿ ಹಳಿಗಳ ಮೇಲೆ ಮಹಿಳೆ ಬಿದ್ರು, ಆಗ್ಲೂ ಡಿಲೇ ಆಯಿತು. ಜುಲೈ 16ಕ್ಕೆ ಇಂದಿರಾನಗರದಲ್ಲಿ ಅಪರಿಚಿತ ವ್ಯಕ್ತಿ ಸ್ಪ್ರೇ ಮಾಡ್ತಾನೆ ಮೆಟ್ರೋದಲ್ಲಿ, ಆಗ್ಲೂ ಕೂಡ ಒಂದಷ್ಟು ಆತಂಕ ಸೃಷ್ಟಿಯಾಗುತ್ತೆ. ಅಲ್ಲೂ ಕೂಡ ಒಂದಷ್ಟು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಈ ರೀತಿ ಸಾಲು ಸಾಲು ಅವಾಂತರಗಳಾಗ್ತಾ ಇರೋದಿದೆಯಲ್ಲ ನಮ್ಮ ಮೆಟ್ರೋದಲ್ಲಿ. ಇದು ಬೆಂಗಳೂರಲ್ಲಿ ಮಾತ್ರನಾ, ಅಂದ್ರೆ ನಮ್ಮ ಮೆಟ್ರೋದಲ್ಲಿ ಮಾತ್ರನಾ ಅನ್ನೋ ಪ್ರಶ್ನೆ ಕೇಳುವಂತಾಗಿದೆ. ಯಾಕಂದ್ರೆ ಇಂಥ ಘಟನೆಗಳು ಬೇರೆ ಕಡೆ ಆಗಿದ್ದಂತೂ ಎಕ್ಸಾಂಪಲ್ಸ್ ಇಲ್ಲ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಪದೇ ಪದೇ ಇಂಥದ್ದೇ ಅವಘಡಗಳು, ಅವಾಂತರಗಳು, ಒಂದಷ್ಟು ಡಿಲೇ ಆಗೋದು, ಟೆಕ್ನಿಕಲ್ ಸಮಸ್ಯೆ ಇಂಥದ್ದೆಲ್ಲ ಆಗ್ತಾ ಇದೆ. ಒಂದು ಟೆಕ್ನಿಕಲ್ ಸಮಸ್ಯೆ ಅಂತಂದ್ರೆ 5 ನಿಮಿಷ 10 ನಿಮಿಷದಲ್ಲಿ ಆಗಬಿಡಬೇಕು. 45 ನಿಮಿಷ, 1 ಗಂಟೆ, ಮೊನ್ನೆ 3 ಅವರು 4 ಅವರು ಇಷ್ಟೊತ್ತೆಲ್ಲ ಆದ್ರೆ ಪ್ರಯಾಣಿಕರಿಗೆ ಎಷ್ಟು ತೊಂದರೆ ಆಗುತ್ತೆ. ಬಿಎಂಆರ್ಸಿಎಲ್ ಸಿಬ್ಬಂದಿ ಇದಕ್ಕೆ ಏನು ಉತ್ತರ ಕೊಡ್ತಾ ಇದ್ದಾರೆ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಬೆಂಗಳೂರಿನಲ್ಲಿ ಮೆಟ್ರೋ ಪದೇ ಪದೇ ಇತ್ತೀಚೆಗೆ ಕೈಗೊಂಡ ಪ್ರಮುಖ ಕಾರಣ ಒಂದು, ಇದು ಯಾವ ರೀತಿಯಾದ ಆಪರೇಟ್ ಆಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಮೊದಲಿಗೆ ಇವತ್ತಿನ ಪ್ರಕರಣ ಆಗಿರ್ಬೋದು, ಬಹುತೇಕ ಪ್ರಕರಣಗಳಲ್ಲಿ ಈ ಮೆಟ್ರೋ ಆಪರೇಟ್ ಆಗ್ತಾ ಇರೋದು ಸಿಸಿಡಿ ಮೂಲಕ, ಅಂದ್ರೆ ಕರೆಂಟ್ ಡಿವೈಸ್ ಮೂಲಕ ಇದು ಆಪರೇಟ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಥರ್ಡ್ ರೈಲ್ ಮೂಲಕ ವಿದ್ಯುತ್ ಇಲ್ಲಿ ಪೂರೈಕೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಪೂರೈಕೆ ಆಗದಂತಹ ಸಂದರ್ಭದಲ್ಲಿ ಮೆಟ್ರೋ ಏನೇ ಹಠಾತ್ತಾಗಿ ನಿಲ್ಲುತ್ತೆ. ಇದರಿಂದ ಕೆಲವೊಂದಷ್ಟು ಗಂಟೆಗಳ ಕಾಲ, ಕೆಲವೊಂದಿಷ್ಟು ನಿಮಿಷಗಳ ಕಾಲ ಇಲ್ಲಿ ಮೆಟ್ರೋ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಆಗುತ್ತೆ. ಎರಡನೇದಾಗಿ ಮೆಟ್ರೋ ಡೋರ್ಗಳೇನಿದೆ ಅದು ಆಪರೇಟ್ ಆಗ್ತಾ ಇರೋದು ಸೆನ್ಸಾರ್ ಮೂಲಕ. ಬಟ್ ಕೆಲವೊಂದು ಕಡೆ ಸೆನ್ಸಾರ್ ಸಮಸ್ಯೆ ಉಂಟಾಗುತ್ತೆ. ಉದಾಹರಣೆಗೆ ಸೆನ್ಸಾರ್ ಮೂಲಕ ಆಪರೇಟ್ ಆಗ್ತಾ ಇರುವ ಸಂದರ್ಭದಲ್ಲಿ ಆ ಒಂದು ಡೋರ್ ನಲ್ಲಿ ಯಾವುದಾದ್ರು ಎಲೆಕ್ಟ್ರಿಕ್ ವಸ್ತು ಆಗಿರ್ಬೋದು ಅಥವಾ ಪ್ರಯಾಣಿಕರ ಯಾವುದೇ ಒಂದು ವಸ್ತು ಅಲ್ಲಿ ಸಿಲುಕಿದಂತಹ ಸಂದರ್ಭದಲ್ಲಿ ಡೋರ್ ಕ್ಲೋಸ್ ಆಗದೆ ಕೂಡ ಸಮಸ್ಯೆ ಆಗುತ್ತೆ. ಇನ್ನು ಮೂರನೇದಾಗಿ ಬೆಂಗಳೂರಿನಲ್ಲಿ ಮೆಟ್ರೋ ಶುರುವಾಗಿದ್ದು 2011ರಲ್ಲಾದ್ರೂ ಕೂಡ ಹಸಿರು ಮಾರ್ಗದಲ್ಲಿ ಓಡಾಡ್ತಿರುವಂತಹ ಮೆಟ್ರೋದ ಬಿಡಿಭಾಗಗಳು ಬೆಂಗಳೂರಿಗೆ 2005-8ರ ಆಸುಪಾಸಿನಲ್ಲಿ ಬಂದಿತ್ತು. ಸರಿಸುಮಾರು 20 ವರ್ಷಗಳ ಹಳೆಯದಾಗಿರುವಂತಹ ಬಿಡಿಭಾಗಗಳ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಆಗದಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಪದೇ ಪದೇ ಆ ಒಂದು ಬಿಡಿಭಾಗಗಳ ಸಮಸ್ಯೆಯಿಂದಲೂ ಕೂಡ ಮೆಟ್ರೋ ಇದೀಗ ಸಂಚಾರದಲ್ಲಿ ತಾತ್ಕಾಲಿಕವಾಗಿ ಸ್ಥಗಿತ ಉಂಟಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇರುವಂತದ್ದು. ಮತ್ತೊಂದು ವಿಚಾರ, ಇಲ್ಲಿ OCG ಮೂಲಕ ಕೂಡ ಮೆಟ್ರೋ ಆಪರೇಟ್ ಆಗುತ್ತೆ, ಅಂದ್ರೆ ಆಪರೇಷನ್ ಕಂಟ್ರೋಲ್ ಸೆಂಟರ್ ಮೂಲಕ ಕೂಡ ಆಪರೇಟ್ ಆಗುತ್ತೆ. ಕೆಲವೊಂದು ಭಾಗದಲ್ಲಿ ಸಿಗ್ನಲಿಂಗ್ ಸಮಸ್ಯೆ ಉಂಟಾಗುತ್ತೆ. OCG ಮೂಲಕ ಕಾರ್ಯಾಚರಣೆ ಸಂದರ್ಭದಲ್ಲಿ ಸಿಗ್ನಲಿಂಗ್ ಸಮಸ್ಯೆ ಉಂಟಾಗುತ್ತೆ. ಆ ಸಿಗ್ನಲಿಂಗ್ ಸಮಸ್ಯೆ ಉಂಟಾದಂತಹ ಸಂದರ್ಭದಲ್ಲಿ ಖುದ್ದು ಬಿಎಂಆರ್ಸಿಎಲ್ ಪ್ರಯಾಣಿಕರ ಹಿತದೃಷ್ಟಿಯಿಂದ ಕೆಲವೊಂದು ಕಡೆ ತಾತ್ಕಾಲಿಕವಾಗಿ ಮೆಟ್ರೋ ಸಂಚಾರವನ್ನು ಸ್ಥಗಿತ ಮಾಡುತ್ತೆ. ಈ ರೀತಿಯಲ್ಲಿ ತಾಂತ್ರಿಕ ದೋಷದಿಂದ ಕೂಡ ಇದೀಗ ಪದೇ ಪದೇ ಈ ರೀತಿಯ ಸಮಸ್ಯೆ ಆಗ್ತಾ ಇರುವಂತದ್ದು. ಈ ರೀತಿಯ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಮೆಟ್ರೋ ಇದೀಗ ಒಂದು ತಜ್ಞರ ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಯಾವಾಗ ಕಬ್ಬನ್ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಗಿತ್ತು, ಸರಿಸುಮಾರು 5-6 ಗಂಟೆಗಳ ಕಾಲ ಮೆಟ್ರೋ ಸಂಚಾರ ಸ್ಥಗಿತ
ಆದಂತಹ ಹಿನ್ನೆಲೆ ಅದರ ರಿಪೋರ್ಟ್ ಜೊತೆಗೆ ಪದೇ ಪದೇ ಬೆಂಗಳೂರಿನ ಮೆಟ್ರೋದಲ್ಲಿ ಆಗ್ತಿರುವಂತಹ ಈ ರೀತಿಯ ತಾಂತ್ರಿಕ ದೋಷವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಒಂದು ತಜ್ಞರ ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಆ ಒಂದು ತಜ್ಞರ ಸಮಿತಿಯ ರಿಪೋರ್ಟ್ ಆಧಾರದ ಮೇಲೆ ಮುಂದಿನ ನಿರ್ಧಾರ ಏನ್ ಮಾಡಬೇಕು, ಏನೇನ್ ಸಮಸ್ಯೆಯನ್ನು ಏನೇನು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ BMRCL ಇದೀಗ ಪ್ಲಾನ್ ಮಾಡಲು ಕೂಡ ಚಿಂತನೆ ಮಾಡಿರುವಂತದ್ದು. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.